ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಈಸಿ ಆಗಿರೋಂಥ ಒಂದು ಗಂಟು ರಂಗೋಲಿಯನ್ನು ನಿಮಗೆ ಹೇಳಿಕೊಡಬೇಕು ಅಂತ ಬಂದಿದ್ದೀನಿ. ಇದು ತುಂಬ ಈಸಿ ಇದೆ. ಇದು ರಂಗೋಲಿ 13ರಿಂದ 1 ಅಕ್ಕಿಯನ್ನು ಸ್ಟ್ರೇಟಾಗಿ ಇಟ್ಕೋಬೇಕು. ಫಸ್ಟಿಗೆ ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ. ಸ್ಟ್ರೇಟಾಗಿ 13ರಿಂದ 1 ಅಕ್ಕಿಯನ್ನು ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ನಾ ಯಾವ ರೀತಿ ಲಾಸ್ಟ್ ಎಂಡ್ ಇರೋವಂಥ ಒಂದೊಂದು ಚಿಕ್ಕಿಗೆ ರೌಂಡಪ್ ಮಾಡಿದ್ದೀನಿ, ಅದೇ ರೀತಿಯಲ್ಲೇ ನೀವು ರೌಂಡಪ್ ಮಾಡ್ತಾ ಬರಬೇಕು. ಆಮೇಲೆ ಅದ್ರ ಬಾಜುಕಿರೋವಂಥ ಆ ಲಾಸ್ಟ್ ಚಿಕ್ಕಿ ಬಾಜುಕಿರೋವಂಥದಕ್ಕೆ ಈ ರೀತಿ ಸ್ಟ್ರೇಟ್ ಲೈನ್ಸನ್ನು ತೆಗೆದು ಅದನ್ನು ಮೇಲ್ಗಡೆ ರೌಂಡಪ್ ಮಾಡಬೇಕು. ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ. ಒಂದು ಕೆಳಗಡೆ ಒಂದು ಮೇಲ್ಗಡೆ, ಈ ರೀತಿ ನಾವೇನು ಮಾಡಬೇಕು, 4 ಸೈಡಲ್ಲೂ ಇದೇ ರೀತಿಯಲ್ಲೇ ಲೈನ್ಸ್ ತಕ್ಕೊಂಡು ಮಾಡಬೇಕು. ಇದು ರಂಗೋಲಿ ತುಂಬ ಈಸಿ ಇದೆ, ಅದಕ್ಕೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಟ್ರೈ ಮಾಡಿ ನೀವೆಲ್ಲರೂ ಇದನ್ನ. ನೋಡಲಿಕ್ಕೆ ಎಷ್ಟು ಟಫ್ ಇದೆ ಏನೋ ಇದು ರಂಗೋಲಿ ಅಂತ ಅನಿಸತ್ತೆ, ಬಟ್ ಇದು ರಂಗೋಲಿ ತುಂಬ ಈಸಿ ಇದೆ. ಇದು ನಿಮಗೇನೂ ತ್ರಾಸಾಗಲ್ಲ, ಬರೀ ಸ್ಟ್ರೇಟ್ ಲೈನ್ ತೆಗೆಯೋದು ಅಷ್ಟೇ ಇದೆ ಇದು ರಂಗೋಲಿಯಲ್ಲಿ. ಇದನ್ನು ನೀವು ಮನೆ ಹೊರಗಡೆ ಎಲ್ಲ ಹಾಕಿದರೆ ದೊಡ್ಡ ರಂಗೋಲಿ ಏನೋ ಅನಿಸತ್ತೆ, ಬಟ್ ಇದು ತುಂಬ ಈಸಿಯಾಗಿ ನೀವು ಡ್ರಾ ಮಾಡ್ಬೋದು ಇದನ್ನ. ಈಗ 4 ಸೈಡು ನಾವು ಈ ರೀತಿ ಲೈನ್ಸನ್ನು ತೆಗೆದು ರೌಂಡಪ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಅದ್ರ ಬಾಜುಕಿರೋ 3ನೇ ಚಿಕ್ಕಿಗೆ ಈ ರೀತಿ ರೌಂಡಪ್ಪನ್ನು ಮಾಡ್ಕೋಬೇಕು. ವಿ ಶೇಪಲ್ಲಿ ಈ ರೀತಿ ರೌಂಡಪ್ಪನ್ನು ಮಾಡ್ಕೊಳ್ತಾ ಬರಬೇಕು. 4 ಸೈಡು ಇದೇ ರೀತಿಯಲ್ಲೇ ಮಾಡಬೇಕು. ಈಗ 3ನೇ ಸೈಡ್ ಮಾಡ್ತಾ ಇದ್ದೀನಿ. ನೀವು ಚಿಕ್ಕಿಗಳನ್ನು ಮಾತ್ರ ಕರೆಕ್ಟಾಗಿ ಲೈನ್ ಸೀರ್ ಇಟ್ಕೊಂಡ್ರೆ ಮಾತ್ರ ರಂಗೋಲಿ ಚೆನ್ನಾಗಿರುತ್ತೆ. ನಾ ಇದನ್ನ ಹಗಲೆಲ್ಲ ರಂಗೋಲಿ ಒಳಗೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಲೈನ್ ಸೀರು ಚಿಕ್ಕಿ ಬರಲಿಲ್ಲ ಅಂತಂದರೆ ರಂಗೋಲಿ ಸುಂದರವಾಗಿ ಕಾಣಿಸಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಮಧ್ಯದಲ್ಲಿ ಉಳಿದಿರೋ ಅಂಥ ಲೈನಿಗೆ ದೊಡ್ಡ ವಿಯನ್ನು ಮಾಡ್ಕೊಳ್ತಾ ಹೋಗಬೇಕು. ನೋಡಿ 4 ದಿಕ್ಕಿಗೂ ಮಾಡಿದ್ದೇನೆ ಇದು ವಿನ. ಇದು ವಿ ಶೇಪನ್ನು 4 ದಿಕ್ಕಿಗೂ ಮಾಡಿದ್ದೀನಿ. ಮಧ್ಯದಲ್ಲಿ 2 ಸ್ಕ್ವೇರ್ ಬರುತ್ತೆ ಇದರಲ್ಲಿ. ನಾ ಯಾವ ರೀತಿ ತೆಗೆದಿದ್ದೀನಲ್ಲ ಅದೇ ರೀತಿ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಇವರಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ರಂಗೋಲಿನ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನನ್ನ ರಂಗೋಲಿನ ವೀಕ್ಷಿಸಿದ್ದಕ್ಕೆ ಅಷ್ಟರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.